ಮರಿಯಪ್ಪ. ನಿನ್ನ ಹೆಸರು ಮರಿಯಪ್ಪ ಅಲ್ಲ? ನನ್ನ ಹೆಸರು ಮರಿಯಪ್ಪ. ಅಂದಂಗೆ ಈಕೆ ಹೆಸರು ಹೋಗರಿ. ಕಾರ್ಯ ಇಲ್ಲ, ಕಟ್ಲೆ ಇಲ್ಲ, ಏನಿಲ್ಲ. ನಡು ಬೀದಿಯಾಗ ಹೆಂಡತಿ ಹೆಸರು ಹೇಳಕ್ ನಂಗ ನಾಚಿಕೆ ಆಕೈತ್ರಿ. ಎಂತ ಅಡ್ನಾಡಿ ಮನುಷ್ಯ ಅದೀನಿ. ಅವ್ರು ಏಟ್ ಕೇಳ್ತಾರ ಹೇಳ್ಬಾರ್ದೆ. ನಿನ್ನ ಹೆಸರು ಹೇಳಕ್ ಏನೋ ಒಂದು ನಾಚಿಕೆ ಆಗಕ್ಕ. ಏನಿನ ಎಲ್ಲ ಗಂಟು ಬಿದ್ದೇವ ನನಗ. ಅಲ್ಲ, ನನ್ನ ಕೊಳ್ಳಿ ತಾಳಿ ಕಟ್ಟಕ ಯಾವ ಮೂಲೆಯಲ್ಲಿ ಕುಂತಿದ್ಯ ಅಂತ ಅವ್ರು ಏನ್ ಕೇಳ್ತಾವ್ರೆ, ನೀನೇನ್ ಹೇಳ್ತಿದ್ದೆ? ಹೋಗ ಮಾನ್ಯ ಯಪ್ಪ. ನನ್ನ ಹೆಸರು ಮಾಳವ್ವ ರೀ. ಮಾಳವ್ವ. ಸಂತೋಷ ಸಂತೋಷ, ತುಂಬಾ ಸಂತೋಷ. ಮಾಳವ್ವ, ನಿನಗೆ ಏನ್ ಬೇಕು ಕೇಳುವ. ಯಪ್ಪ ಯಪ್ಪ ರೀ, ನನಗ ಮಕ್ಕಳು ಬೇಕ್ರಿ. ತುಂಬಾ ಸಂತೋಷ. ಕೆಲಸ ಎಲ್ರಿ ಮಕ್ಕಳು? ತೊಡಿಯೋ ತೊಡಿಯೋ ಮಾರ ತೊಡಿಯೋ, ಅವಸರ ಕೊಡ್ದಂಗ ಆಡ್ತೀರ. ನೋಡು, ಅದೃಷ್ಟ ಶೀಘ್ರದಲ್ಲೇ ಬರಲಿದೆ. ಯಾಕೆ ಅಂದ್ರೆ ಇವತ್ತು ಶನಿವಾರ, ನಾಳೆ ರವಿವಾರ, ಅಮಾವಾಸ್ಯೆ ರವಿವಾರ. ಯಪ್ಪ, ಇಂಥ ಕೆಲಸಕ್ಕೆ ಕೆಲಸ ಮಾಡು. ಹೇಳ್ರಿ ಬನ್ನಿ. ನಾಳೆ ಸಾಯಂಕಾಲ 3 ಸಂಜೆ ಹೊತ್ತಿಗೆ ಕಾಯಿ, ಕರ್ಪೂರ, ದಕ್ಷಿಣೆ, ಎಲೆ, ಅಡಿಕೆ, ತತ್ತಿ. ತೊತ್ತಿನ ತತ್ತಿಲ್ಲ ಉತ್ತತ್ತಿ ಉತ್ತತ್ತಿ. ಯಪ್ಪ, ನನ್ನ ಸರಿ ಕೇಳಿಸ್ಕೊಳಪ್ಪ. ನೋಡು, ಇವಿಷ್ಟನ್ನ ಮಾಳವನ ಕೈಯಲ್ಲಿ ಕೊಟ್ಟು ನಮ್ಮ ಮಠಕ್ಕೆ ಕಳಿಸ್ಕೊಡ್ರಿ. ಅಂದ್ರೆ ಕೊಟ್ಟು ಕಳಿಸ್ತೀರೇನ್ರಿ ಮಕ್ಕಳನ್ನ? ಚೀ 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 ಚೀ. ನೋಡಿ, ಕೊಡುವವ್ರು ನಾವಲ್ಲ, ನಮ್ಮ ಮಠದಲ್ಲಿ ದೊಡ್ಡ ಅಜ್ಜವರಿದ್ದಾರೆ, ಅವ್ರು ಕೊಡ್ತಾರ. ಹೌದೇ? ಯಾರಾದ್ರೂ ಕೊಡ್ಲಿ, ಅಷ್ಟು ಕೊಡ್ತಾವ್ರೆ. ಹೌದಲ್ಲ? ಅವಶ್ಯವಾಗಿ ಕೊಡ್ತಾರೆ ಭಕ್ತಳೆ. ನೋಡು, ಇಂಥ ಪುಣ್ಯದ ಕೆಲಸಕ್ಕೆ ಅವರು ಅವತರಿಸಿ ಬಂದಿದ್ದಾರೆ. ನೋಡು ಮರಿಯಪ್ಪ, ನಿನಗೆ ನಮ್ಮ ಸಾಧುಗಳ ವಿಷಯ ಗೊತ್ತಿಲ್ಲ, ನಮ್ಮ ದೊಡ್ಡ ಸ್ವಾಮಿಗಳ ವಿಷಯ ಗೊತ್ತೇ ಇಲ್ಲ ನಿನಗೆ. ಅವರು ಕಾಶಿಯಲ್ಲಿ 12 ವರ್ಷ ತಪಸ್ ಮಾಡಿದಂಥವ್ರು. ಬಾಬಾ ಬುಡನ್ಗಿರಿಯಲ್ಲಿ 5 ವರ್ಷ ಬುಡುಮೇಲಾಗಿ ನಿಂತು ತಪಸ್ ಮಾಡಿದಂಥವ್ರು. ಅಷ್ಟು ದೂರದ ಮಾತು ಯಾಕಪ್ಪ, ಇಲ್ಲೇ ಮೂರೂರು ಗುಡದಲ್ಲಿ 3 ವರ್ಷ ಮುರುಗಲ ಸೊಪ್ಪು ತಿಂದುಕೊಂಡು ಸಾಧನೆ ಮಾಡಿದಂತಹ ದೊಡ್ಡ ಸಾಧಕರವರು.